ನಮಸ್ಕಾರ, ಆತ್ಮೀಯವಾದ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಗಾನ ತಾರೆಗಳ ಝೀ ಸೂಪರ್ ಸ್ಟಾರ್. ಗುರುಗಳೇ, ಅಂದ್ರೆ ಈ ಒಂದು ಆಪರ್ಚುನಿಟಿನ ಯೂಸ್ ಮಾಡಿಕೊಂಡು ನಾವು ನಮ್ಮ ಮ್ಯೂಸಿಷಿಯನ್ಸ್ಗೆ ಸ್ಪೆಷಲ್ ಥ್ಯಾಂಕ್ಸ್ ನ ಹೇಳಲೇಬೇಕು. ಖಂಡಿತ. ಕೀಬೋರ್ಡ್ ನಾಗರಾಜ್ ಸರ್ಗೆ, ಆಕಾಶ್ ಅವ್ರಿಗೆ, ಕಾರ್ತಿಕ್ ಸರ್ಗೆ, ಭರತ್ ಅವ್ರಿಗೆ, ಮಧು ಸರ್ಗೆ, ಶೇಖರ್ ಸರ್, ಜೆರಾಲ್ಡ್ ಸರ್, ಬೃತ್ವಾ ಸರ್. ಅವರು ಈ ನಮ್ಮ ಮ್ಯೂಸಿಕಲ್ ಶೋಸ್ನ ಹೃದಯ, ಹಾರ್ಟ್. ಅವರು ಆ ಹಾರ್ಟ್ ಕರೆಕ್ಟಾಗಿ ಬೀಟ್ ಮಾಡ್ತಿದ್ರೆ ಮಾತ್ರ ಎಲ್ಲವೂ ಸರಿಯಾಗಿರುತ್ತೆ. ಅದು ಪರ್ಫೆಕ್ಟ್ ರಿದಮ್ ಅಲ್ಲಿ ಅವರು ಹಾರ್ಟ್ ಲಬ್ಡಪ್ 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 ಅಂತ ಬೀಟ್ ಮಾಡ್ತಿರ್ತಾರೆ. ಮತ್ತೊಮ್ಮೆ ಮ್ಯೂಸಿಕಲ್ ಪಾರ್ಟ್ನರ್ಸ್ಗೆ ಒಂದು ದೊಡ್ಡ ಚಪ್ಪಾಳೆ ಬರಬೇಕು. ಬಿಕಾಸ್ ಅವ್ರೇನೋ ಒಂದು ಬಂದು ಇವತ್ತು ಅವ್ರು ಹಾಡಾಡ್ತಾ ಇದ್ದಾರೆ ಅಂದ ತಕ್ಷಣ ಬಂದ್ಬಿಟ್ಟು ನುಡ್ಸಲ್ಲ. ಅವರು ರಿಹರ್ಸಲ್ಸ್ ಇಂದ ಹಿಡಿದು ಬಂದು ಅವ್ರೂ ರಿಹರ್ಸಲ್ ಮಾಡಿ ಮಕ್ಳಿಗೂ ಅದನ್ನ ಹೇಳ್ಕೊಟ್ಟು, ಅಂದ್ರೆ ಫಾರ್ ಎಕ್ಸಾಂಪಲ್ ಒಂದು 2 ಪೀಸ್ ಆರ್ಕೆಸ್ಟ್ರಾ ಅಂತ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ? ಅವತ್ತೊಂದು 2 ಪೀಸ್ ಆರ್ಕೆಸ್ಟ್ರಾ ಬರುತ್ತೆ, ನೆಕ್ಸ್ಟ್ ಫುಲ್ ಪೀಸ್ ಆರ್ಕೆಸ್ಟ್ರಾ ಬರುತ್ತೆ. ಆ 2 ಪೀಸ್ ಆರ್ಕೆಸ್ಟ್ರಾ ಆಗ್ಬೇಕಾದ್ರೆ ಎಷ್ಟು ಕೆಲಸಗಳು ನಡೀತಾ ಇರುತ್ತೆ ಅಂದ್ರೆ ಅಲ್ಲಿ ಶ್ರುತಿ, ತಾಳ ಎಲ್ಲವನ್ನ ಫಿಕ್ಸ್ ಮಾಡ್ಕೋಬೇಕು. ಮತ್ತೆ ಮಾರನೇ ದಿನ ಮತ್ತೆ ಅದನ್ನ ರೀಕ್ರಿಯೇಟ್ ಮಾಡ್ಕೊಬೇಕು. ಪ್ಲಸ್ ಈ ಮಕ್ಳ ಜೊತೆ ಅವರು ಮಿಂಗಲ್ ಆಗಿ ಅವರ ತಾಳಕ್ಕೆ ನುಡ್ಸೋದಿದೆಯಲ್ಲ. ಯಾಕಂದ್ರೆ ಎಷ್ಟೋ ಸಲಿ ನಿಮಗ್ ಗೊತ್ತಾಗಲ್ಲ, ನೀವು ಸಾಂಗ್ಗಳನ್ನ ನೋಡ್ತೀರಾ, ಎಷ್ಟೋ ಸಲಿ ಕೆಲವೊಮ್ಮೆ ಆಗತ್ತೆ ನಾವು ಮಿಸ್ ಹೊಡೆದ್ಬಿಡ್ತೀವಿ ಇಲ್ಲಿ ಸ್ಟೇಜ್ ಮೇಲೆ. ಅದನ್ನ ಒಂಚೂರು ಗೊತ್ತಾಗದಂಗೆ ಹಂಗೆ ತೇಲಿಸ್ಬಿಡೋದು ಈ ಮ್ಯೂಸಿಷಿಯನ್ಸ್. ಮೆಜಿಷಿಯನ್ಸ್ ಅವರು, ಮ್ಯೂಸಿಷಿಯನ್ಸ್ ಅಲ್ಲ, ದೇ ಆರ್ ದ ಮೆಜಿಷಿಯನ್ಸ್. ಅಂಡ್ ಇನ್ನೊಂದು ವಿಷಯ ನಾನು ಆಸ್ ಅ ಮ್ಯೂಸಿಷಿಯನ್ ಹೇಳಕ್ ಇಷ್ಟಪಡ್ತೀನಿ. ಪ್ಲೀಸ್ ಗುರುಗಳೇ. ಯೂಶಲಿ ಹಾಡಬೇಕಾದ್ರೆ ನಾವು ತಾನ್ಪುರಿ ಅಥವಾ ಕೀಬೋರ್ಡಲ್ಲಿ ಆ ಶ್ರುತಿ ಕೇಳ್ಕೊಂಡು ನಾವು ಹಾಡ್ತೀವಿ. ಅದು ನೇರವಾಗಿ ನಮ್ಮ ಸಬ್ಕಾನ್ಷಿಯಸ್ಗೆ ಹೋಗಿ ಅದು ದಾಖಲೆ ಆಗುತ್ತೆ. ಅದು ಆದಾಗ್ಲೇ ನಾವು ಈ ಸರಿಗಮಪ ಸುತ್ತುಗಳಲ್ಲಿ ಒಂದ್ಸಲ ಮಾಡ್ತಾ ಇದ್ವಿ. ಶ್ರುತಿ ಕೊಟ್ಬಿಟ್ಟು ಮಕ್ಕಳನ್ನ, ಸ್ಪರ್ಧಿಗಳನ್ನ ಹಾಡಿಸಿ ಸಡನ್ನಾಗಿ ವಿ ಸ್ಟಾಪ್ ಆ್ಯಂಡ್ ದೆನ್ ದೇ ಕಂಟಿನ್ಯೂ ದ ಸಾಂಗ್. ಅದಾದ್ಮೇಲೆ ಒಂದು 30 ಸೆಕೆಂಡ್ಸ್ ಗ್ಯಾಪ್ ಆದ್ಮೇಲೆ ಮತ್ತೆ ಶ್ರುತಿ ಕೊಡ್ತೀವಿ. ಅಲ್ಲೇ ಇದಾರ, ಇಳಿದು ಬಿಟ್ಟಿದಾರ, ಮೇಲ್ ಹೋಗಿದಾರ ಅನ್ನೋದು ಅದೊಂದು ಟೆಸ್ಟ್. ಆ ಶ್ರುತಿ ಕರೆಕ್ಟಾಗಿ ಅವರ ಸಬ್ಕಾನ್ಷಿಯಸ್ಗೆ ಹೋಗಿದೆ ಅಂದರೆ ಮಾತ್ರ ಅವ್ರಿಗೆ ಶ್ರುತಿಬದ್ಧವಾಗಿ ಹಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಇವರು ಆ BGMs ಆಗಿರ್ಬೋದು, ಮತ್ತೆ ಪ್ರೋಗ್ರೆಷನ್ಸ್ ಆಗಿರ್ಬೋದು, ಈ ಕೊಟ್ಟಂಥ ಇಂಪ್ರೊವೈಸೇಷನ್ಸ್ ಆಗಿರ್ಬೋದು, ಇವರು ಪರ್ಫೆಕ್ಟ್ ಆಗಿದ್ದರೆ ಮಾತ್ರ ಇಲ್ಲಿ ಪರ್ಫೆಕ್ಟ್ ಆಗಿ ಆಡೋಕ್ಕೆ ಸಾಧ್ಯ. ಇವರ ಪರ್ಫೆಕ್ಷನ್ ನಮ್ಮ ಎಲ್ಲ ಸ್ಪರ್ಧಿಗಳಿಗೆ ಹಂತ ಹಂತವಾಗಿ ಪ್ರತಿಯೊಂದು ಸಂಚಿಕೆಯಲ್ಲಿ ಕೂಡ ಇವರ ಪರ್ಫೆಕ್ಷನಿನ ಒಂದು ಎಕ್ಸೆಸ್, ಒಂದು ಗಿಫ್ಟ್, ಒಂದು ಬ್ಲೆಸ್ಸಿಂಗೇ ಈ ಸ್ಪರ್ಧಿಗಳಿಗೆ ಸಿಕ್ಕಿದೆ. ಇದು ಖಾಯಂ ಆದ ಮಾತು. ಇದು ದೇರ್ ಪರ್ಫೆಕ್ಷನ್ ಹ್ಯಾಸ್ ಕಾಂಟ್ರಿಬ್ಯೂಟೆಡ್ ಟು ವಾಟ್ ಎವರ್ ಗ್ರೋತ್. ಇಲ್ಲಿ ಯಾವುದೇ ಸ್ಪರ್ಧಿಗಳಿಗೆ ಗ್ರೋತ್ ಆಗಿದೆ ಅದು ಅವರ ಪರ್ಫೆಕ್ಷನ್ ಇಂದನೇ ಆಗಿದೆ. ಶ್ರೀನಿವಾಸ್ ಸರ್ಗೂ ಜೋರಾದ ಚಪ್ಪಾಳೆ ಬರಬೇಕು. ಇವತ್ತು ಶ್ರೀನಿವಾಸ್ ಸರ್ ಇಲ್ಲ, ಬಟ್ ಎಂಟೈರ್ ಟೀಮ್ ಯಾರ್ಯಾರು ಇಲ್ಲಿ ನುಡಿಸ್ತಾ ಇದ್ದಾರೋ, ಎವ್ರಿ ಒನ್. ಸೊ ಹಾಗಾಗಿ ಲಿಟ್ರಲಿ ನಾಟ್ ಜಸ್ಟ್ ದ ಹಾರ್ಟ್, ಯು ಆರ್ ದ ಹಾರ್ಟ್, ಯು ಆರ್ ದ ಬ್ರೈನ್, ಯು ಆರ್ ಎವ್ರಿಥಿಂಗ್. ಎಲ್ಲ ಸರಿಯಾಗಿದ್ರೇನೆ ಇಲ್ಲಿ ನಮ್ಗೆ ಏನೋ ಒಂದು ನಾವು ಕೆಲಸ ಮಾಡೋದಕ್ಕೆ. ಆ್ಯಂಡ್ ನಾಟ್ ಓನ್ಲಿ ದ್ಯಾಟ್, ಬರೀ ಪ್ಲ್ಯಾನ್ಡ್ ಸಾಂಗ್ಸ್ ಮಾತ್ರ ಅಲ್ಲ. ಈಗ ಸಂಚಿತ್ ಹಾಡಿದಾಗ ಎಕ್ಸ್ಟೆಂಪರಿ ಏನೇನೋ ಒಂದು ನಾವು ಕಲ್ಪನೆಗಳಲ್ಲಿ ಏನೋ ಒಂದು ಮನೋಧರ್ಮ ಹಾಡಿದಾಗ್ಲೂ ಆ ಬ್ಯೂಟಿಫುಲ್ ಇವರು ಕೊಡುವಂಥ ಒಂದು ಕಾರ್ಡಲ್ಲೇ ನಮಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ. ಸೊ ಮತ್ತೊಮ್ಮೆ ಹ್ಯಾಟ್ಸ್ ಆಫ್ ಟು ಆಲ್ ಆಫ್ ಯು ಆಲ್. ಗಾಡ್ ಬ್ಲೆಸ್ ಯು, ಗಾಡ್ ಬ್ಲೆಸ್ ಯು ಆಲ್. ಲವ್ಲಿ. ಸೊ ಜಡ್ಜಸ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ಯಾಕಂದ್ರೆ ಈಗ ತೀರ್ಪಿನ ಸಮಯ. ಸತತ 3 ವಾರಗಳ ಕಾಲ ಝೀ ಸೂಪರ್ ಸ್ಟಾರ್ಸ್ ಸೂಪರ್ ಆಗಿ, ಅದ್ದೂರಿಯಾಗಿ, ಮ್ಯೂಸಿಕಲ್ ಆಗಿ, ತಮಾಷೆಯಾಗಿ, ಎಲ್ಲ ರೀತಿಯಲ್ಲಿ ಒಂದು ಆಲ್ ರೌಂಡರ್ ಶೋ ಅಂತ ಹೇಳಿದ್ರೆ ತಪ್ಪಾಗಲ್ಲ. ವಂಡರ್ಫುಲ್, ವಂಡರ್ಫುಲ್. ಸೊ ಎಲ್ಲಕ್ಕಿಂತ ಹೆಚ್ಚಾಗಿದೆ ಎಲ್ಲವನ್ನ ಸಹಿಸಿಕೊಂಡಂತಹ ನಮ್ಮ ಗುರುಗಳು ಹಾಗೂ ವಿಜಯ್ ರಾಘವೇಂದ್ರ ಅವರಿಗೆ ದೊಡ್ಡ ಚಪ್ಪಾಳೆ ಬರಬೇಕು. ಇನ್ನೇನು ಯಾರು ಹೋಗುತ್ತೆ ಈ ಟ್ರೋಫಿ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಇಬ್ಬರು ತೀರ್ಪುಗಾರರಾದಂತಹ ಗುರುಗಳು ಹಾಗೂ ವಿಜಯ್ ರಾಘವೇಂದ್ರ ಅವರು ವೇದಿಕೆ ಮೇಲೆ ಒಂದು ಅದ್ಭುತವಾದಂತಹ ಪರ್ಫಾರ್ಮೆನ್ಸ್ ಅನ್ನ ನೀಡಲಿದ್ದಾರೆ. ಅಂದ್ರೆ ಇದು ಲಾಸ್ಟ್ ಅಲ್ಲಿ ಒಂದು ಇನ್ಸ್ಪಿರೇಷನಲ್ ಐಡಿಯಾ ಇದು. ಅಂದ್ರೆ ವಿಜಯ್ ಜೊತೆ ಸ್ಟೇಜ್ ಅಲ್ಲಿ ಅವ್ರಿಗೆ ಇಷ್ಟವಾಗಿರುವಂತಹ ಒಂದು ಗೀತೆಯನ್ನ ಹಾಡುವಂತಹ ಒಂದು ಕನ್ಸಿತ್ತು. ಬ್ಯೂಟಿಫುಲ್ ಕನ್ಸು. ಕನ್ಸೇನಿಲ್ಲ ದಮ್ಮಯ್ಯ ಅಂತ. ಸೊ ಜಸ್ಟ್ ಹಾಗೆ ಏ ದೋಸ್ತಿ ಹಮ್ ನಹೀ ತೋಡೆಂಗೆ ಆ ಥರ ಒಂದು ಸಾಂಗ್
ನಿಜ ಹೇಳಬೇಕು ಅಂದ್ರೆ ಎಲ್ಲ ಘಟಾನುಘಟಿಗಳಿದ್ದಾರೆ ಅಲ್ಲಿ, ಆಲ್ ಆಫ್ ದೆಮ್ ಹಿಯರ್, ಇಲ್ಲಿ ಎಲ್ಲ ಕಡೆನೂ ನಿಜವಾಗ್ಲೂ ಹೆಮ್ಮೆ ಆಗ್ತಿದೆ. ಯಾಕೆಂದ್ರೆ ನನಗೆ ಕಣ್ಣಾರೆ ಇಂಥ ಪ್ರತಿಭೆಗಳು ಒಬ್ಬೊಬ್ರು ಒಂದೊಂದು ಥರ. ಐ ಮೀನ್ ಧನುಷ್ ಇರ್ಬೋದು, ಚನ್ನಪ್ಪ ಇರ್ಬೋದು, ಕಾಸರ್ ಇರ್ಬೋದು, ಅಂಡ್ ಆಲ್ ದ ಏನ್ ಹೆಸರಿಟ್ಟಿದ್ದಾರೆ, ಪ್ರಸಾದ್, DP ಬಾಸ್, ವಟಾರ ಬ್ರೋ, ಇಂಪನ ಇರ್ಬೋದು, ಮನ್ವಿತ್, ಆಲ್ ಆಫ್ ಯು ಆರ್ ಸೋ ಬ್ಲೆಸ್ಡ್. ಸುನಿಲ್, ಪುಟ್ಟದು, ಅಂಡ್ ಅಫ್ಕೋರ್ಸ್ ದೀಕ್ಷಾ, ಆಲ್ ಆಫ್ ಯು ಆಲ್, ಸುಪ್ರೀತ್, ಎಲ್ಲರೂ, ಅಶ್ವಿನ್, ಎಲ್ಲರೂ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇಟ್ಸ್ ನಾಟ್ ಎಕ್ಸಾಜುರೇಷನ್, ದೇ ಆರ್ ಅನ್ ಇನ್ಸ್ಪಿರೇಷನ್ ಫಾರ್ ಮೀ. ಅವ್ರನ್ನ ಜಡ್ಜ್ ಅನ್ನೋದೇ ಅಲ್ವೇ ಅಲ್ಲ, ಕೂತ್ಕೊಂಡು ಏನೋ, ಯಾಕಂದ್ರೆ ನಮ್ಮ ಗುರುಗಳಿಂದ ನಾವು ಏನು ಕಲ್ತಿದ್ದೀವಿ ಅದನ್ನ ಜಸ್ಟ್ ಹಾಗೆ ಧಾರೆ ಎರೆದು ಇನ್ನೂ ಬೆಳೀತಾ ಇರಲಿ, ನೋಡ್ತಾ ಇರೋಣ ಅನ್ನೋದೇ ನಮ್ಮ ಆಸೆ. ಸೊ ಐ ಆಮ್ ರಿಯಲಿ ಪ್ರೌಡ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಶೋ ಅಂಡ್ ಪಾರ್ಟ್ ಆಫ್ ಆಲ್ ಆಫ್ ಯು ಆಲ್ವೇಸ್. ಗುರುಗಳೇ ಹಾಗೂ ವಿಜಯ್ ರಾಘವೇಂದ್ರ ಅವರೇ, ಹಾಡನ್ನ ಹಾಡಿ ಪ್ಲೀಸ್. ಹೇ 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 ಆಸೆ ಎಂಬ ಬಿಸಿಲು ಕುದುರೆ ಏಕೆ ಏರುವೆ, ಮರಳುಗಾಡಿನಲ್ಲಿ ಸುಮ್ಮನೇಕೆ ಅಲೆಯುವೆ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ನಾವು ನೆನೆಸಿದಂತೆ ಬಾಳಲೇನು ನಡೆಯದು, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆದರೂ ಅವನೇ ಕಾರಣ, ವಾನಿಗೊಂದು ಎಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ, ನಿಧಾನಿಸು 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 ನಿಧಾನಿಸು. ಸೂಪರ್. ಈ ಕಪ್ಪು ನಿಮ್ಮಿಬ್ಬರಿಗೆ ಅಂತ ಕೊಡೋಣ ಅಂತ ಅನ್ಕೊಂಡೆ, ಆದ್ರೆ ನಮ್ಮ ಹತ್ರ ಒಂದೇ ಕಪ್ಪಿಗೆ ಬಜೆಟ್ ಇರೋದು. ನಿಮ್ಮ ಹಾಡು ಈ ಕಪ್ಪಿಗೂ ಮೀರಿತ್ತು. ಥ್ಯಾಂಕ್ ಯು. ಅದು ಆ್ಯಕ್ಚುಲಿ ರಾಜಾ ಸರ್ ಹೇಳಿದ್ರು ಇಲ್ಲ ಹಾಡಬೇಕು, ಅದು ಕನಸು ಅಂತ ಹೇಳಿ, ಅದೆಲ್ಲ ಅಲ್ಲದೆ ಇರೋ ಮಾತು. ಆ್ಯಕ್ಚುಲಿ ನನ್ನ ಅದೃಷ್ಟ, ನನ್ನ ಪುಣ್ಯ, ಅವ್ರ ಜೊತೆ ಒಂದು ವೇದಿಕೆ ಮೇಲೆ ನಿಂತು ಅವ್ರ ಜೊತೆಗೆ ಧ್ವನಿಗೂಡಿಸಿ ಒಂದು ಹಾಡನ್ನ ಹಾಡೋದಿದೆಯಲ್ಲ, ಅದು ಬಹಳ ದೊಡ್ಡ ಪುಣ್ಯ. ಆ್ಯಂಡ್ ಅದರಲ್ಲೂ ನನ್ನ ಆಲ್ ಟೈಮ್ ಫೇವ್ರೇಟ್, ಬರೀ ನನ್ನ ಫೇವ್ರೇಟ್ ಮಾತ್ರ ಅಲ್ಲ, ಬಹುಶಃ ಇಲ್ಲಿ ಅನು ಆ್ಯಂಥಮ್, ಅದು ಅನು ಆ್ಯಂಥಮ್. ಸೊ ಎಲ್ಲರೂ ಜೀವನದ ಆ್ಯಂಥಮ್ ಅದು. ಅಂಥ ಒಂದು ಹಾಡನ್ನ ರಾಜೇಶ್ ಸರ್ ಜೊತೆ ಹಾಡೋದಿದೆಯಲ್ಲ, ಅದು ನಿಜಕ್ಕೂ ನನ್ನ ಅದೃಷ್ಟ ಸರ್. ಥ್ಯಾಂಕ್ ಯು ವೆರಿ ಮಚ್. ಮೈ ಪ್ಲೆಷರ್ ಆ್ಯಂಡ್ ಇಟ್ಸ್ ಮ್ಯೂಚುವಲ್, 100% ಮ್ಯೂಚುವಲ್. ಥ್ಯಾಂಕ್ ಯು. ಇದು ಬರೀ ನಮ್ಮ ಆಂಥಮ್ ಅಷ್ಟೇ ಅಲ್ಲ, ಜೀವನದಲ್ಲಿ ಪ್ರತಿಯೊಬ್ಬರು ಆಂಥಮ್ ಇದು ಸಾಂಗ್ ಆಗ್ಬೇಕು ಅಲ್ವಾ? ಸಿಂಪಲ್ ಆಗಿ ಹೇಳ್ಬಿಟ್ಟವ್ರೆ, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಬಂದ್ರು ಅವರೇ ಕಾರಣ ಅಷ್ಟೇ. ಈ ಸಿಂಪಲ್ ವಿಷಯನ ತಿಳ್ಕೊಂಡ್ಬಿಟ್ರೆ ಹ್ಯಾಪಿ ಆಗಿರ್ಬೋದು. ಎಸ್, ದಟ್ಸ್ ಟ್ರೂ ಬ್ರೋ, ದಟ್ಸ್ ಟ್ರೂ. ಮನ್ವಿತ್ ಗಾಟ್ ಇಟ್, ಮನ್ವಿತ್ ಜಸ್ಟ್ ಗಾಟ್ ಇಟ್. He's right. He's right. He's like, yes. Yeah, bro, you got it right. You got it right. Yeah, absolutely right. yo. So ಈಗ ಇದೇನಾಗ್ಬಿಡ್ತಾ ಇದೆ ಅಂದ್ರೆ, ಗುರುಗಳು ಹಾಡಕ್ ನಿಂತ್ರೆ ಏನು ನಿಲ್ಸೋದ್ ಬೇಡ, ಇಲ್ಲಿ ಅವ್ರು ಹಾಡ್ತಾ ಇರ್ಲಿ, ನಾವು ಕೇಳ್ತಾ ಇರೋಣ ಅನ್ನೋ ತರ ಆಗ್ಬಿಡುತ್ತೆ. ಇದಕ್ಕೆ ಇನ್ನೊಂದು ನಾವು ಜಾಮಿಂಗ್ ಸೆಷನ್ ಅಂತ ಮಾಡ್ತೀವಿ, ಒಂದು ಹೊಸದಾಗಿ ಸ್ಪೆಷಲ್ ಎಪಿಸೋಡ್. ವಿಲ್ ಓನ್ಲಿ ಮೇಕ್ ಗುರುಗಳು ಸಿಂಗ್ ಅಂಡ್ ನಾವ್ ಯಾರು ಮಾತಾಡಲ್ಲ. ಹೌದು. ಅವಾಗ ಪಕ್ಕದಲ್ಲಿ ಒಂದು ಚೀಟಿ ಹೋಗ್ತಾ ಇರುತ್ತೆ, ಇದೊಂದು ಆ ಕಡೆಯಿಂದ ಒಂದು ಚೀಟಿ. ಸರ್ ಇದು 4 ಲೈನ್, ಎಲ್ಲರ ಕಡೆಯಿಂದ ಅವ್ರು ಹಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ ಅಷ್ಟೇ. ಅದೊಂದು ಸ್ಪೆಷಲ್ ಎಪಿಸೋಡ್ ಆಗುತ್ತೆ. ಪ್ರಾಬಬ್ಲಿ ಶಿವರಾತ್ರಿಗೆ ಅದನ್ನ ಮಾಡ್ಬೋದು ನಾವು ಜಾಗರಣೆಗೆ. ಇಟ್ಸ್ ಅ ವೆರಿ ನೈಸ್ ಥೀಮ್. ಶಿವ ಹಾಡ್ತಾ ಇರ್ತಾರೆ, ನಾವೆಲ್ಲ ಗಣಗಳು ಭಕ್ತರೆಲ್ಲ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ. ಇದಾದ್ಮೇಲೆ ಗುರುಗಳು ಇನ್ನೊಂದು ಮಾತು ನಾನು ಮಾತಾಡಿದ್ರೆ, ಈ ಕಪ್ಪು ಮುಚ್ಚಳ ತೆಗೆದು ಅದನ್ನ ಅದ್ರೊಳಗೆ ಹಾಕಿ ಮುಚ್ಚಿಬಿಡ್ತಾರೆ. ಒಂದ್ಸಲಿ ಟ್ಯಾಂಕ್ ಅಲ್ಲಿ ಮಾಡಿದ್ರು ಆತರ, ನಾನು ಹಾಡು ಕಲಿಬೇಕು ಅಂತ, ಮಾತು ನಿಲ್ಲಿಸ್ಬೇಕು ಅಂತ ಇದ್ರೊಳಗಡೆ ನನ್ನ ಮುಚ್ಚಿಸ್ಬಿಡ್ಬೋದು. ಮೆಹಬೂಬ್ ತರ ರಿಯಾಕ್ಷನ್ ಕೊಡ್ಲಾ? ಈಗ ಇದೇನಾಗ್ಬಿಡ್ತಾ ಇದೆ ಅಂದ್ರೆ, ಗುರುಗಳು ಹಾಡಕ್ ನಿಂತ್ರೆ ಏನು ನಿಲ್ಸೋದ್ ಬೇಡ, ಇಲ್ಲಿ ಅವ್ರು ಹಾಡ್ತಾ ಇರ್ಲಿ, ನಾವು ಕೇಳ್ತಾ ಇರೋಣ ಅನ್ನೋ ತರ ಆಗ್ಬಿಡುತ್ತೆ. ಇದಕ್ಕೆ ಇನ್ನೊಂದು ನಾವು ಜಾಮಿಂಗ್ ಸೆಷನ್ ಅಂತ ಮಾಡ್ತೀವಿ, ಒಂದು ಹೊಸದಾಗಿ ಸ್ಪೆಷಲ್ ಎಪಿಸೋಡ್. ವಿಲ್ ಓನ್ಲಿ ಮೇಕ್ ಗುರುಗಳು ಸಿಂಗ್ ಅಂಡ್ ನಾವ್ ಯಾರು ಮಾತಾಡಲ್ಲ.
ಅವಾಗ ಪಕ್ಕದಲ್ಲಿ ಒಂದು ಚೀಟಿ ಹೋಗ್ತಾ ಇರುತ್ತೆ, ಇದೊಂದು ಆ ಕಡೆಯಿಂದ ಒಂದು ಚೀಟಿ. ಸರ್ ಇದು 4 ಲೈನ್, ಎಲ್ಲರ ಕಡೆಯಿಂದ ಸರ್ ಅವ್ರು ಹಾಡ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ ಅಷ್ಟೇ. ಅದೊಂದು ಸ್ಪೆಷಲ್ ಎಪಿಸೋಡ್ ಆಗುತ್ತೆ. ಪ್ರಾಬಬ್ಲಿ ಶಿವರಾತ್ರಿಗೆ ಅದನ್ನ ಮಾಡ್ಬೋದು ನಾವು ಜಾಗರಣೆಗೆ. ಇಟ್ಸ್ ಎ ವೆರಿ ನೈಸ್ ಥೀಮ್. ಶಿವ ಹಾಡ್ತಾ ಇರ್ತಾರೆ, ನಾವೆಲ್ಲ ಗಣಗಳು ಭಕ್ತರೆಲ್ಲ ಅಂತ ಸುಮ್ಮನೆ ಇರ್ತೀವಿ ಅಷ್ಟೇ. ಇದಾದ್ಮೇಲೆ ಗುರುಗಳು ಇನ್ನೊಂದು ಮಾತು ನಾನು ಮಾತಾಡಿದ್ರೆ ಈ ಕಪ್ಪು ಮುಚ್ಚಳ ತೆಗೆದು ಅದನ್ನ ಅದ್ರೊಳಗೆ ಹಾಕಿ ಮುಚ್ಚಳ ಮುಚ್ಚಿಬಿಡ್ತಾರೆ. ಒಂದ್ಸಲಿ ಟ್ಯಾಂಕ್ ಅಲ್ಲಿ ಮಾಡಿದ್ರು ಆತರ. ನಾನು ಹಾಡು ಕಲಿಬೇಕು ಅಂತ, ಮಾತು ನಿಲ್ಲಿಸ್ಬೇಕು ಅಂತ ಇದ್ರೊಳಗಡೆ ನನ್ನ ಮುಚ್ಚಿಸ್ಬಿಡ್ಬೋದು. ಮೆಹಬೂಬ್ ತರ ರಿಯಾಕ್ಷನ್ ಕೊಡ್ಲಾ? ಈಗ ನಿಜವಾಗ್ಲೂ ವಿನ್ನರ್ ಯಾರು ಅಂತ ಹೇಳುವಂತ ಸಮಯ. ಸೊ ಆ್ಯಂಡ್ ದ ವಿನ್ನರ್ ಯಾರು? ಟೀಮ್ ಸುನೀಲಾ ಹಾಗೂ ಟೀಮ್ ಚೆನ್ನಪ್ಪ, ಇಲ್ಲಿ ಬನ್ನಿ. ಗಾನಕಾರಿಗಳ ಝೀ ಸೂಪರ್ ಸ್ಟಾರ್ಸ್ ದ ವಿನ್ನರ್. ಈ ಕಪ್ ಅನ್ನ ಯಾರು ತಮ್ಮ ಮನೆಗೆ ಎತ್ಕೊಂಡು ಹೋಗ್ತಾರೆ? ಯಾವ ತಂಡ ಗೆಲುವನ್ನ ಕಾಣುತ್ತೆ? ಆನ್ ದ ಕೌಂಟ್ ಆಫ್ 10, 9, 8, 7, 6, 5, 4, 3, 2, 1, and the winner is Sunila. ಮುಂಚೆ ವಿನ್ನರ್ ಸ್ಪೀಚ್ ಗಿಂತ ಮುಂಚೆ ಫಸ್ಟ್ ರನ್ನರ್ ಅಪ್ ಸ್ಪೀಚ್ ಕ್ಯಾಪ್ಟನ್ ಗಿಂತ ಮುಂಚೆ ವೈಸ್ ಕ್ಯಾಪ್ಟನ್ ಕೊಡ್ತಾರೆ. So how do you feel about this whole extravaganza, the music extravaganza? The proudest fact is that we got Hey, ಕನ್ನಡದಲ್ಲಿ ಮಾತಾಡ. ಖುಷಿ ಆಗಿರುವ ಸುದ್ದಿ ಅಂದ್ರೆ ನಮಗೆ ಫಸ್ಟ್ ರನ್ನರ್ ಅಪ್ ಸಿಕ್ತು. That's also happy fact. ಈಗ ಕ್ಯಾಪ್ಟನ್ ಮಾತಾಡ್ತಾರೆ. ಕ್ಯಾಪ್ಟನ್ ಇಲ್ಲ, ಮೊದ್ಲೇ ಯಾರೋ ಹೇಳಿದ್ರು ಈ ಸಲ ಕಪ್ ನಮ್ದೇ ಅಂತ. ಅವಾಗ್ಲೇ ಗೊತ್ತಾಯ್ತು ಕ್ಯಾಪ್ಟನ್ ಹೇಳಿದ್ದು. ಹಂಗ ಹೇಳದವ್ರು ಯಾರು ಗೆದ್ದಿಲ್ಲ, ನಮ್ಮ RCB ತಗೋ. ಬಹಳ ಖುಷಿ ಆಗ್ತದೆ. ಇಲ್ಲಿ ಗೆಲ್ಬೇಕು, ಹೊಡೆದಾಡ್ಬೇಕು ಅಂತ ಅವೆಲ್ಲ ಏನಿಲ್ಲ. ಜನನೇ ನಂಬಲ್ಲ. ನಾನು ಸುನಿಲ ಕಾಂಪೀಟ್ ಮಾಡ್ತೀವಿ ಅಂತಂದ್ರೆ ಅವನೇ ಗೆಲ್ಬೇಕಿತ್ತು. ಅವ್ನ್ ಗೆದ್ರೇನು ನಾನು ಗೆದ್ರೇನು ಒಂದೇ ಎಲ್ಲ ಒಂದೇ. ಥ್ಯಾಂಕ್ ಯು ಸೋ ಮಚ್. ಅಂದ್ರೆ ಎಲ್ಲ ನಮ್ಮ ಟೀಮ್ ಅವರು ಸಕ್ಕದಾಗಿ ಹಾಡಿದ್ರು, ಅವರು ಸೂಪರಾಗಿ ಹಾಡಿದ್ರು. ಏನು ಒಂದು ಅರ್ಧ ಪಾಯಿಂಟಲ್ಲಿ ಮಿಸ್ ಆದರೆ ಏನು ಮಿಸ್ ಆದಂಗಲ್ಲ. ಎಲ್ಲರೂ ವಿನ್ನರ್ಸೇ, ಎಲ್ಲರೂ ಗೆದ್ದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮನ್ನೆಲ್ಲ ತಿರ್ಗಾ ಬಂದ್ವಲ್ಲ ಇಲ್ಲಿ ಮೀಟ್ ಮಾಡೋಕ್ಕೆ, ಅದೇ ಖುಷಿ. ಮತ್ತೆ ಈಗ ಸುನೀಲ, ನಿನ್ನ ಹತ್ರ ಕೇಳಕ್ಕಿಂತ ಮುಂಚೆ ಜ್ಞಾನೇಶ, ವೈಸ್ ಕ್ಯಾಪ್ಟನ್, ಏನು ಸ್ಟ್ರಾಟಜಿ ಮಾಡಿ ಒಂದು ಗೆಲುವನ್ನ ಕಂಡಿದ್ದೀರಾ? ಈ ಖುಷಿ ನಿಮ್ಗೆ ಏನ್ ಅನ್ಸ್ತಾ ಇದೆ? ವಿನ್ ಆದ್ರಲ್ಲ, ತುಂಬಾ ಖುಷಿ ಆಯ್ತು. ನಮ್ಮ ಅಣ್ಣ ವಿನ್ ಆದ. ಸುನೀಲಾ, ನಾವು ಚೆನ್ನಾಗಿ ಆಡಿದ್ವಿ, ಅವರು ಚೆನ್ನಾಗಿ ಆಡಿದ್ರಿ. ಒಂದೇ ಮಾತ್ರ ಚೆನ್ನಪ್ಪನ ಹೇಳ್ದ ಅವ್ನ ತಮ್ಮ ಗೆದ್ರ ಅಂತೇಳಿ. ನಾನು ಅವನು ಅಣ್ಣ ತಮ್ಮ ಇದ್ದಂಗೆ, ಯಾರು ಗೆದ್ರು ಅಷ್ಟೇ. ಇಲ್ಲಿ ಯಾರು ಕ್ಯಾಪ್ಟನ್ ಅಲ್ಲ ಅಂತ ಸುಮ್ಮನೆ ನಮ್ಗೆ ನಾವುಗೋಸ್ಕರ ಕ್ಯಾಪ್ಟನ್ ಮಾಡಿದ್ರು. ಎಲ್ಲರೂ ನಾವು ಒಂಥರ ಗೆದ್ದಿಲ್ಲ, ಎಲ್ಲರೂ ಗೆದ್ದಿದ್ದೀವಿ. ಶೋನ ಗೆಲ್ಸಿದೀವಿ. ಗೆಲ್ಸಿದೀವಿ ಎಲ್ಲರೂ ಕೂಡ. ತುಂಬಾ ಚೆನ್ನಾಗಿ ಬಂದಿದೆ. ಶೋನ ಗೆಲ್ಸಿದಾನೆ ಸುನೀಲ. ದರ್ಶನ್ ಆನಂದ ಬಾಷ್ಪವನ್ನ ಸುರಿಸ್ತಾ ಇದ್ದಾರೆ. ದರ್ಶನ್ಗೆ ಒಂದೇ ಡೌಟು, ಹೆಂಗಯ್ಯ ನಮ್ ಟೀಮ್ ಗೆಲ್ತು? ಈಗ ಇನ್ನೊಂದು 5 ಸೆಕೆಂಡ್ ಆದ್ರೆ ಜ್ಞಾನೇಶ ಗುರುಗಳ ಹತ್ರ ಬಂದು ಕೇಳ್ಬೋದು, ಗುರುಗಳೇ ಇದು ಯಾಕೆ ನಾವು ಗೆದ್ವಿ ಹೇಳಿ ಅಂತ. ಆ ಡೌಟ್ ನನಗಿದೆ. ಈಗ ವಿನ್ನರ್ಗೆ ಕಪ್ ಕೊಡುವಂತಹ ಸಮಯ. ಇದನ್ನ ನಮ್ಮ ಗುರುಗಳು ಹಾಗೂ ವಿಜಯ್ ರಾಘವೇಂದ್ರ ಅವರು ಸೇರಿ ಕೊಡ್ತಿದ್ದಾರೆ. And the winner is Team Sunila. ಈಗ ಎಲ್ಲರಿಗೂ ಟ್ರೋಫೀಸ್ ಇದೆ, ಯಾರು ಬೇಜಾರು ಮಾಡ್ಕೋಬೇಡಿ.
ಉತ್ತರ ನಿಮ್ಗೆ. ಗುರುಗಳೇ ಇದು ನಿಮ್ಗೆ. ಈ ಸಲ ಕಪ್ ಎಲ್ಲಾರ್ದು. ಈಗ ವಿಷಯ ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು 3D ಪಿಕ್ಚರ್ ನೋಡಕ್ ಹೋಗ್ತೀರಾ ಥಿಯೇಟ್ರಲ್ಲಿ, ಮುಗಿದ್ಮೇಲೆ ಏನ್ ಮಾಡ್ತಾರೆ, ಬಾಗಿಲು ಕಾಯ್ತಾ ಇರ್ತಾರೆ ವಾಪಸ್ ಇಸ್ಕೊಳಕ್ಕೆ. ಈಗ ನೀವು ಹೋಗ್ತಾ ಇದ್ದಂಗೆ ಇದೆಲ್ಲ ಇಸ್ಕೊಂತಾರೆ. ಯಾಕೆ ಅಂದ್ರೆ ನಮ್ಮ ಹತ್ರ ಬಜೆಟ್ ಇಲ್ಲ. ನಮ್ಮ ಸೂಪರ್ ಸ್ಟಾರ್ಸ್ ಇಷ್ಟು ದಿನಗಳ ಕಾಲ ನಮ್ಮನ್ನ ಅದ್ದೂರಿಯಾಗಿ ಎಂಟರ್ಟೈನ್ ಮಾಡಿದ್ದಾರೆ. ಹಾಗೆ ಟೀಮ್ ಸುನೀಲ ಕಪ್ ಅನ್ನ ಗೆದ್ದಿದೆ. ಆದ್ರೆ ಎರಡೂ ಟೀಮು ಕನ್ನಡಿಗರ ಮನಸ್ಸನ್ನ ಗೆದ್ದಿದೆ. ಮತ್ತೆ ಸಿಗೋಣ, ಇದು ನಿಮ್ಮ ನೆಚ್ಚಿನ ಝೀ ಸೂಪರ್ ಸ್ಟಾರ್.